ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSU ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದಲೂ ಈಗ ನೋಟಿಸನ್ನು ಕೊಟ್ಟಿದ್ದಾರೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗುವ ಉಪನ್ಯಾಸ ಕಾರ್ಯಕ್ರಮ ನೀಡದಂತೆ ಎಚ್ಚರಿಕೆ ವಹಿಸಬೇಕಂತ ಹೇಳಿದ್ದಾರೆ. ಮತ್ತು ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲೇ ಮಾತ್ರ ಉಪನ್ಯಾಸ ನೀಡುವುದು ಹೊರತು ಬೇರೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಬಹುಶಃ ನಾವೇನು ಮಾತಾಡಬೇಕಂತ ಅವರು ಹೇಳೋದನ್ನು ನಾವು ಮಾತಾಡಬೇಕನ್ನೋ ಪ್ರಮೇಯ ಸೃಷ್ಟಿಯಾಗ್ತಾ ಇದೆ. ಇದು ನೋಡಿದರೆ ನಮಗೆ ವಾಕ್ ಸ್ವಾತಂತ್ರ್ಯವೇ ಇಲ್ಲವಾ ಅಂತ ನಮಗೆ ಪ್ರಶ್ನೆ ಮೂಡ್ತಾ ಇದೆ. ಆದರೂ ನಾಳಿನ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕುಂದಾಪುರಕ್ಕೆ ಬರಬಾರ್ದಂತ ತಡೆ ಹಾಕಿಕೊಂಡು ಅಥವಾ ಅವ್ರನ್ನ ತಡೆದರೂ ನಾವು ಕಾರ್ಯಕ್ರಮ ಮಾಡುವ ಶತಸಿದ್ಧ ಅಂತ ನಾವು ತೀರ್ಮಾನ ಆಗಿದೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳಿಯಿತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSU ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದಲೂ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗುವ ಉಪನ್ಯಾಸ ಕಾರ್ಯಕ್ರಮ ನೀಡದಂತೆ ಎಚ್ಚರಿಕೆ ವಹಿಸಬೇಕಂತ ಹೇಳಿದ್ದಾರೆ. ಮತ್ತು ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲೇ ಮಾತ್ರ ಉಪನ್ಯಾಸ ನೀಡುವುದು ಹೊರತು ಬೇರೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಬಹುಶಃ ನಾವೇನು ಮಾತಾಡಬೇಕಂತ ಅವರು ಹೇಳೋದನ್ನು ನಾವು ಮಾತಾಡಬೇಕನ್ನೋ ಪ್ರಮೇಯ ಸೃಷ್ಟಿಯಾಗ್ತಾ ಇದೆ. ಇದು ನೋಡಿದರೆ ನಮಗೆ ವಾಕ್ ಸ್ವಾತಂತ್ರ್ಯವೇ ಇಲ್ಲವಾ ಅಂತ ನಮಗೆ ಪ್ರಶ್ನೆ ಮೂಡ್ತಾ ಇದೆ. ಆದರೂ ನಾಳಿನ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕುಂದಾಪುರಕ್ಕೆ ಬರಬಾರ್ದಂತ ತಡೆ ಹಾಕಿಕೊಂಡು ಅಥವಾ ಅವ್ರನ್ನ ತಡೆದರೂ ನಾವು ಕಾರ್ಯಕ್ರಮ ಮಾಡುವ ಶತಸಿದ್ಧ ಅಂತ ನಾವು ತೀರ್ಮಾನ ಆಗಿದೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೆಯವರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು,
ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಕಾಶ್ಮೀರ ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳೀತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSU ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದಲೂ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗುವ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡದಂತೆ ಎಚ್ಚರಿಕೆ ವಹಿಸಬೇಕಂತ ಹೇಳಿದ್ದಾರೆ. ಮತ್ತು ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲೇ ಮಾತ್ರ ಉಪನ್ಯಾಸ ನೀಡುವುದು ಹೊರತು ಬೇರೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಬಹುಶಃ ನಾವೇನು ಮಾತಾಡಬೇಕಂತ ಅವರು ಹೇಳೋದನ್ನು ನಾವು ಮಾತಾಡಬೇಕನ್ನೋ ಪ್ರಮೇಯ ಸೃಷ್ಟಿಯಾಗ್ತಾಯಿದೆ. ಇದು ನೋಡಿದರೆ ನಮಗೆ ವಾಕ್ ಸ್ವಾತಂತ್ರ್ಯವೇ ಇಲ್ಲವಾ ಅಂತ ನಮಗೆ ಪ್ರಶ್ನೆ ಮೂಡ್ತಾ ಇದೆ. ಆದರೂ ನಾಳಿನ ಕಾರ್ಯಕ್ರಮವನ್ನು ನಾವು ಮಾಡಿಯೇ ಮಾಡ್ತೀವಿ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕುಂದಾಪುರಕ್ಕೆ ಬರಬಾರ್ದಂತ ತಡೆ ಹಾಕಿಕೊಂಡು ಅಥವಾ ಅವ್ರನ್ನ ತಡೆದರೂ ನಾವು ಕಾರ್ಯಕ್ರಮ ಮಾಡುವ ಶತಸಿದ್ಧ ಅಂತ ನಾವು ತೀರ್ಮಾನ ಮಾಡಿ ಆಗಿದೆ. ನಾಳೆಯಿಂದ 3 ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ, ಇನ್ನೀಗ ಅಖಂಡ ಭಾರತ ನಿರ್ಮಿಸಿ ವಿಶ್ರಾಂತಿ, ಈ ವಿಚಾರದ ಬಗ್ಗೆ 3 ದಿನಗಳ ಕಾಲ ಚಕ್ರವರ್ತಿ ಸುಲಿಬೇರ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ. ಇದಕ್ಕೆ ಈವಾಗಲೇ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ. ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ಕುಂದಾಪುರಕ್ಕೆ ಬರುವಂತೆ ತಡಿಬೇಕು, ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಅವರಿಗೆ ಅಖಂಡ ಭಾರತದ ವಿಚಾರವನ್ನು ಮಾತಾಡುವಾಗ ಕಾಶ್ಮೀರದ ವಿಚಾರವು ಇವರ ಕಾಲದಲ್ಲಿ, ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ಥರ ಶಾಶ್ವತವಾಗಿ ಅದರ ಸಮಸ್ಯೆ ಉಳೀತು, ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನುವ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು. ಕಳೆದ ಬಾರಿಯೂ ಚಕ್ರವರ್ತಿಯವರ ಇಂಥದ್ದೇ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ NSU ಕಡೆಯವರು ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು, ಅವರನ್ನು ತಡಿಬೇಕಂತ ಪ್ರಯತ್ನ ಪಟ್ಟಿದ್ದರು. ಇವರು ನಿರಂತರವಾಗಿ ತಡೆಯಲು ಪ್ರಯತ್ನ ಪಡ್ತಿರೋದು ನೋಡಿದರೆ ಬಹುಶಃ ಕಾಂಗ್ರೆಸ್ಸಿನ ಬಣ್ಣವನ್ನು ಬಯಲು ಮಾಡ್ತಾರೆ ಅನ್ನೋ ಹೆದರಿಕೆಯಿಂದಲೇ ಇವರು ಈ ಥರ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಪೊಲೀಸ್ ಇಲಾಖೆಯಿಂದಲೂ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಬೇರೆ ವಿಚಾರವನ್ನು ಮಾತಾಡಬಾರದು, ಉಪನ್ಯಾಸ ನೀಡುವಾಗ ಅನ್ಯ ಧರ್ಮದ ಬಗ್ಗೆ ನೋವಾಗುವ ರೀತಿಯಲ್ಲಿ ಅಥವಾ ಧಕ್ಕೆ ಉಂಟಾಗುವ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡದಂತೆ ಎಚ್ಚರಿಕೆ ವಹಿಸಬೇಕಂತ ಹೇಳಿದ್ದಾರೆ. ಮತ್ತು ಉಪನ್ಯಾಸ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿಯಲ್ಲೇ ಮಾತ್ರ ಉಪನ್ಯಾಸ ನೀಡುವುದು ಹೊರತು ಬೇರೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸಬೇಕು ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಬಹುಶಃ ನಾವೇನು ಮಾತಾಡಬೇಕಂತ ಅವರು ಹೇಳೋದನ್ನು ನಾವು ಮಾತಾಡಬೇಕನ್ನೋ ಪ್ರಮೇಯ ಸೃಷ್ಟಿಯಾಗ್ತಾಯಿದೆ. ಇದು ನೋಡಿದರೆ ನಮಗೆ ವಾಕ್ ಸ್ವಾತಂತ್ರ್ಯವೇ ಇಲ್ಲವಾ ಅಂತ ನಮಗೆ ಪ್ರಶ್ನೆ ಮೂಡ್ತಾ ಇದೆ. ಆದರೂ ನಾಳಿನ ಕಾರ್ಯಕ್ರಮವನ್ನು ನಾವು ಮಾಡಿಯೇ ಮಾಡ್ತೀವಿ. ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕುಂದಾಪುರಕ್ಕೆ ಬರಬಾರ್ದಂತ ತಡೆ ಹಾಕಿಕೊಂಡು ಅಥವಾ ಅವ್ರನ್ನ ತಡೆದರೂ ನಾವು ಕಾರ್ಯಕ್ರಮ ಮಾಡುವ ಶತಸಿದ್ಧ ಅಂತ ನಾವು ತೀರ್ಮಾನ ಮಾಡಿ ಆಗಿದೆ.